ಕಲಬುರಗಿ ನಗರದ ಕಾಕಡೆ ಚೌಕ್ನಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ಪ್ರಭು ಶ್ರೀ ರಾಮನ ಮೂರ್ತಿಯ ಪೂಜಾ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಕಾಕಡೆ ಚೌಕ್ನಲ್ಲಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ಜೈ ಶ್ರೀರಾಮ್ ಸೇವಾ ಸಮಿತಿ ವತಿಯಿಂದ ಕಲಬುರಗಿಯ ಕಾಕಡೆ ಚೌಕ್ ಕಲಬುರಗಿ ವತಿಯಿಂದ ಪ್ರಭು ಶ್ರೀ ರಾಮ ಮೂರ್ತಿ ಪೂಜೆ ಕಾರ್ಯಕ್ರಮ ಜರುಗಿತು. ನಂತರ ಜ್ಯೋತಿ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್ ಉದ್ಘಾಟಿಸಿದರು. बोलो श्री प्रभु रामचंद्र जी की जय श्री. ಆಯರ್ವಾಡಿ ಮಾರಾಟ ಸಮಾಜದ ಅಧ್ಯಕ್ಷ ಪ್ರತಾಪ್ ಕಾಕಡೆ ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಸನ್ಮಾನಿಸಿ ಗೌರವಿಸಿದರು. ಆಯರ್ವಾಡಿ ಮಾರಾಟ ಸಮಾಜದ ಅಧ್ಯಕ್ಷರಾದ ಪ್ರತಾಪ್ ಕಾಕಡೆ ಮಾತನಾಡಿದರು. ನಾನು ಇವತ್ತಿನ ದಿನ ಇದು ಮಾಡಬೇಕು ಕಾರ್ಯಕ್ರಮ ಅಂತ ನಮ್ಮ ಹುಡುಗರು ಎಲ್ಲ ನಮ್ಮ ಇಟಂಗಿ ಭಟ್ಟಿ ಎಲ್ಲ ಬಡವರು ಆಟ ಶ್ರೀಮಂತರಿಲ್ಲ ನಮ್ಮ ಭಾಗದಾಗ ಬಿಲ್ಕುಲ್ ಬಡವರು ಹುಡುಗರು ಎಲ್ಲರೂ ನಮ್ಮ ಯುವಕರು ನನ್ನ ಬಳಿ ಬಂದರು. ಕಾಕಡೆ ಮಾಲಕರೇ ಒಂದು ಕಾರ್ಯಕ್ರಮ ಮಾಡೋಣ ಅಂತ ನನಗೊಂದು ಸಲಹೆ ತೊಗೊಂಡ್ರು. ಆಯ್ತಪ್ಪ ಏನು ಕಾರ್ಯಕ್ರಮ ಮಾಡ್ತೀರಂತ ನನಗೂ ಜರ ಜಮೀನು ನನ್ನಲ್ಲಿ ಕಾಲ ನಿಂದಿರಲಿಲ್ಲ ನೆಲದ ಮ್ಯಾಗ. ನಂದು ಯಾಕೋ ಇಷ್ಟು ಪರಗಳು ಬಂದು ನನಗೆ ಕೇಳತ್ತಾರ ಇದು ಹನುಮನ್ ಸೇನಾ ಅದ ನಮ್ಮಲ್ಲಿ ರಾಮೇ ಬಂದಾರ ನಮ್ಮ ಡೊಲ್ಲಿ ಅಂತ ಕಿಶನ್ ತಿಳ್ಕೊಂಡು ನಂದೇನು ಕಾಲ ನೆಲ ಮ್ಯಾಗ ನಿಂದ್ರೆ ನೀವು ಏನು ಮಾಡ್ತಿರೋದಕ್ಕೆ ತಯಾರಿದ್ದೀನಿ ನಾನು ಅಂತ ಕಿಶನ್ ಜೈಕೋಶ್ ಹೊಡ್ಬಿಟ್ಟೆವು. ನಮ್ಮ ಯುವಕರು ಇವತ್ತಿನ ದಿನ ನೋಡ್ರಿ, ಇಲ್ಲಿ ಜಾತಿ ಇಲ್ಲ, ಯಾವುದು ಭೇದ ಇಲ್ಲ, ಭಾವನಾ ಇಲ್ಲ, ಎಲ್ಲ ಜಾತಿದವರು, ಎಲ್ಲ ಅಕ್ಕ ತಂಗಿಯವರು, ಅಣ್ಣ ತಮ್ಮವರು ಎಲ್ಲರೂ ಕೂಡಿ ಇದು ಯಾತ್ರಾ ನಾವು ತಯಾರು ಮಾಡಿ ಇವತ್ತಿನ ದಿನ ನಮ್ಮ ಹುಡುಗರು ಏನಂದ್ರು ರಾಮ ಎಲ್ಲರೂ ಇದಕ್ಕೆ ಫೋಟೋಕ್ಕೆ ಪೂಜೆ ಮಾಡ್ತಾರೆ ಮಲಗ್ರೆ ನಾವು ಮೂರ್ತಿ ತರ್ಸೋಕೆ ಕೋಶಿಶ್ ಮಾಡ್ರಿ ಅಂದ್ರೆ ಇಮಿಡಿಯೇಟ್ಲಿ ನಾ ಪುಣಕ್ ಫೋನ್ ಮಾಡಿ ನಾನು ಮೂರ್ತಿ ಆರ್ಡರ್ ಕೊಟ್ಟು ಇಮಿಡಿಯೇಟ್ಲಿ ಸಾಕಷ್ಟು ಕಷ್ಟದಾಗ ಮೂರ್ತಿ ತಂದು ಇವತ್ತು ಕೂಡಿಸಿ. ಈ ಸಂದರ್ಭದಲ್ಲಿ ಬಡಾವಣೆಯ ಪ್ರಮುಖರು ಮಾತನಾಡಿದರು. ಇವತ್ತ ಕಲಬುರಗಿ ನಗರದ ಕಾಕಡೆ ಚೌಕಿನಲ್ಲಿ ಏನು ನಾವು ರಾಮ ಮಂದಿರ ನಿಮಿತ್ತವಾಗಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು, ಈ ಕಾರ್ಯಕ್ರಮ ಸಾವಿರಾರು ವರ್ಷಗಳ ಹಿಂದಿನ ಕನಸು ಇವತ್ತು ನನಸಾಗಿದೆ. ಈ ಕನಸು ಕಂಡಂಥ ಅನೇಕ ಮಹನೀಯರು, ಭಕ್ತಾದಿಗಳು, ಶರಣರು ಮತ್ತು ಸಂತರು ಇವತ್ತು ನಮ್ಮ ಜೊತೆಗೆ ಇಲ್ಲ. ಆದರೂ ಕೂಡ ಅವರ ಆತ್ಮ, ಅವರ ಧೈರ್ಯ, ಅವರ ಶಕ್ತಿ, ಅವರ ನೆನಪು ಈ ಜಗತ್ತಿನಲ್ಲಿ ಇವತ್ತಿಗೂ ನಾವು ನೋಡ್ತೇವೆ. ಅವರೆಲ್ಲರ ನೆನಪು ಶ್ರೀರಾಮ ದೇವರ ಕಣ್ಣ ಮೂರ್ತಿಯಲ್ಲಿ ತುಂಬಿಸಿ ನಾವು ಇಡೀ ಜಗತ್ತನ್ನೇ ನೋಡ್ತಾ ಇದೆ. ಮತ್ತು ಈ ರಾಮಾಯಣ ಮಹಾಭಾರತ ಏನಂತೂ ನಮ್ಮ ಕಾಲ್ಪನಿಕ ಅಂತ ಭಾಳಷ್ಟು ಜನ ಅಂದ್ಕೊಂಡಿರು, ಇವತ್ತು ಅದು ನಿಜಾದ ಅಂತ ಜಗತ್ತೇ ನಮ್ಮ ಕಡೆ ನೋಡುತ್ತಿದೆ. ರಾಮಾಯಣ ಕೇವಲ ಭಾರತಕ್ಕಷ್ಟೇ ಸೀಮಿತವಲ್ಲ, ಜಗತ್ತಿನ ನಾನಾ ದೇಶಗಳಲ್ಲಿ ಈ ರಾಮಾಯಣದ ಕಥನಗಳು ನಡೀತಾ ಇವೆ, ಕಥನ ಸಂಬಂಧಗಳಿವೆ. ಶ್ರೀಲಂಕಾ, ನೇಪಾಳ, ಬರ್ಮಾ, ಭೂತಾನ್, ದಕ್ಷಿಣ ಕೊರಿಯಾ ಇತ್ಯಾದಿ ಇವತ್ತು ಅಮೆರಿಕದವರು ಕೂಡ ಈ ರಾಮಾಯಣ ಭವ್ಯ ರಾಮ ಮಂದಿರ ಲೈವ್ ಕಾರ್ಯಕ್ರಮ ನೋಡುತ್ತಾ ಇದ್ದಾರೆ. ಇವತ್ತಿನ ವಿಶೇಷವೇನೆಂದರೆ ಎಲ್ಲ ತಿಥಿಗಳನ್ನು ನೋಡಿಕೊಂಡು ಅಯೋಧ್ಯೆಯಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇರೋ ಅದೇ ಟೈಮಿಗೆ ನಮ್ಮ ಕಾಕಡೆ ಚೌಕಿನಲ್ಲಿ ಅದೇ ಸಮಯಕ್ಕೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ನಾವು ಅಯೋಧ್ಯೆಗೆ ಹೋಗಲಿಲ್ಲ ಅಂದರೂ ಕೂಡ ಇಲ್ಲಿಂದ ನಾವು ರಾಮ ದರ್ಶನವನ್ನು ಪಡೆದಿದ್ದೇವೆ. ಈ ರಾಮ ದರ್ಶನ ಕಾರ್ಯಕ್ರಮದಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮೆಲ್ಲರೂ ಸಾಥಿ ಇರುವಂಥ ಪ್ರತಾಪ್ ಜಿ ಕಾಕಡೆಯವರು, ಹನುಮಂತ್ ಪೂಜಾರಿ ಅವರು, ರಾಜು ಖೇರೋಜಿ ಅವರು, ಬಸವರಾಜ್ ಮುನ್ನಳ್ಳಿ ಅವರು, ಶಾಂತು ದುಧನಿ ಅವರು, ಪ್ರಭು ಚವ್ಹಾಣ್ ಅವರು. ಈ ಸಂದರ್ಭದಲ್ಲಿ ಮುತ್ತಿನ ಬಬಲಾದಿನ ಗುರುಪಾದ ಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ಬಿಜೆಪಿ ನಗರ ಅಧ್ಯಕ್ಷ ಚಂದು ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಹನುಮಂತ್ ಎಸ್ ಪೂಜಾರಿ, ಆರ್ಬಿ ಜಗದಾಳ್, ಕೃಷ್ಣ ನಾಯಕ್, ಸುನಿಲ್, ಮಲ್ಲಿಕಾರ್ಜುನ ಮುಚ್ಚಟ್ಟಿ, ಗಂಗಮ್ಮ ಮುನ್ನಳ್ಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ
ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.